ಬೆಳಗಿನ ಸಮಯ ರಾಮು ನಿಧಾನವಾಗಿ ಕಾಡಿನಲ್ಲಿ ತಿರುಗಾಡುತ್ತಿರುತ್ತಾನೆ. ಅವನ ಸೊಂಡಿಲು ನೆಲವನ್ನು ಸ್ಪರ್ಶಿಸುತ್ತಾ ಆಹಾರವನ್ನು ಹುಡುಕುತ್ತಿರುತ್ತದೆ. ಚಿಂಟು ಹತ್ತಿರದ ಪೊದೆಯಿಂದ ಹೊರಗೆ ಬರುತ್ತಾನೆ. ಚಿಂಟು ಸ್ವಲ್ಪ ಹೆದರಿಕೆಯಿಂದ, ಓಹ್, ಎಂತಹ ದೊಡ್ಡ ಪ್ರಾಣಿ! ರಾಮು ಚಿಂಟುವನ್ನು ಗಮನಿಸದೆ ಮುಂದೆ ಸಾಗುತ್ತಾನೆ. ಕಾಡಿನ ದಾರಿ. ಮಧ್ಯಾಹ್ನ. ರಾಮು ಕೆಸರಿನ ಗುಂಡಿಯಲ್ಲಿ ಸಿಲುಕಿಕೊಂಡಿರುತ್ತಾನೆ. ಅವನು ಹೊರಬರಲು ಪ್ರಯತ್ನಿಸುತ್ತಾನೆ, ಆದರೆ ಸಾಧ್ಯವಾಗುವುದಿಲ್ಲ. ಅವನು ಜೋರಾಗಿ ಘೀಳಿಡುತ್ತಾನೆ. ರಾಮು ನೋವಿನಿಂದ, ಸಹಾಯ ಮಾಡಿ, ಯಾರಾದರೂ ಇದ್ದೀರಾ? ಚಿಂಟು ಆನೆಯ ಘೀಳಿಡುವ ಶಬ್ದವನ್ನು ಕೇಳುತ್ತಾನೆ ಮತ್ತು ಅಲ್ಲಿಗೆ ಓಡಿಬರುತ್ತಾನೆ. ಚಿಂಟು, ಅಯ್ಯೋ, ದೊಡ್ಡ ಆನೆ ತೊಂದರೆಯಲ್ಲಿದೆ. ನಾನು ಸಹಾಯ ಮಾಡಬೇಕು, ಆದರೆ ನಾನು ತುಂಬಾ ಚಿಕ್ಕವನಲ್ಲವೇ? ಚಿಂಟು ಸ್ವಲ್ಪ ಹೊತ್ತು ಯೋಚಿಸುತ್ತಾನೆ. ಕೆಸರಿನ ಗುಂಡಿಯ ಬಳಿ. ಸ್ವಲ್ಪ ಸಮಯದ ನಂತರ ಚಿಂಟು ತನ್ನ ಹಲ್ಲುಗಳನ್ನು ಬಳಸಿ ಹತ್ತಿರದ ಬಳ್ಳಿಯನ್ನು ಕಚ್ಚಿ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸುತ್ತಾನೆ. ನಂತರ ಆ ತುಂಡುಗಳನ್ನು ಒಂದಕ್ಕೊಂದು ಸೇರಿಸಿ ಉದ್ದವಾದ ಹಗ್ಗವನ್ನು ಮಾಡುತ್ತಾನೆ. ಚಿಂಟು ತನ್ನಷ್ಟಕ್ಕೆ, ಇದು ಕೆಲಸ ಮಾಡಬೇಕು. ಚಿಂಟು ಆ ಹಗ್ಗದ ಒಂದು ತುದಿಯನ್ನು ಗಟ್ಟಿಯಾದ ಮರಕ್ಕೆ ಕಟ್ಟಿ ಇನ್ನೊಂದು ತುದಿಯನ್ನು ರಾಮನ ಸೊಂಡಿಲಿಗೆ ಕಟ್ಟಲು ಪ್ರಯತ್ನಿಸುತ್ತಾನೆ. ಅದು ತುಂಬಾ ಎತ್ತರವಾಗಿರುತ್ತದೆ. ಕೆಸರಿನ ಗುಂಡಿಯ ಬಳಿ. ಇನ್ನಷ್ಟು ಸಮಯದ ನಂತರ ಚಿಂಟು ಹತ್ತಿರದ ಕಲ್ಲುಗಳನ್ನು ಒಂದರ ಮೇಲೊಂದು ಜೋಡಿಸಿ ಒಂದು ಚಿಕ್ಕ ವೇದಿಕೆಯನ್ನು ಮಾಡುತ್ತಾನೆ. ಅದರ ಮೇಲೆ ನಿಂತು ಹಗ್ಗವನ್ನು ರಾಮನ ಸೊಂಡಿಲಿಗೆ ಕಟ್ಟುತ್ತಾನೆ. ಚಿಂಟು, ಗಟ್ಟಿಯಾಗಿ ಈಗ ಎಳೆಯಿರಿ ರಾಮು, ನಾನು ಕೂಡ ಎಳೆಯುತ್ತೇನೆ. ರಾಮು ತನ್ನ ಶಕ್ತಿಯನ್ನೆಲ್ಲ ಹಾಕಿ ಎಳೆಯುತ್ತಾನೆ. ಚಿಂಟು ಕೂಡ ತನ್ನ ಚಿಕ್ಕ ಕಾಲುಗಳಿಂದ ನೆಲವನ್ನು ಗಟ್ಟಿಯಾಗಿ ಹಿಡಿದು ಎಳೆಯುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಾಮು ಕೆಸರಿನಿಂದ ಹೊರಗೆ ಬರುತ್ತಾನೆ. ರಾಮು ನಿಟ್ಟುಸಿರು ಬಿಟ್ಟು, ಓ, ಧನ್ಯವಾದ ಚಿಕ್ಕ ಗೆಳೆಯ, ನೀನು ನಿಜಕ್ಕೂ ನನ್ನ ಜೀವ ಉಳಿಸಿದೆ. ನೀನು ಎಷ್ಟೊಂದು ಧೈರ್ಯಶಾಲಿ. ಚಿಂಟು ನಗೆಯಿಂದ, ಚಿಕ್ಕವರಾದರೂ ಸಹಾಯ ಮಾಡಬಹುದು ರಾಮು. ಕಾಡಿನ ಒಂದು ಭಾಗ. ಸಂಜೆಯ ಸಮಯ. ರಾಮು ತನ್ನ ಸೊಂಡಿಲಿನಿಂದ ಚಿಂಟುವನ್ನು ಎತ್ತಿ ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಳ್ಳುತ್ತಾನೆ. ಇಬ್ಬರೂ ಸ್ನೇಹಿತರಂತೆ ಕಾಡಿನಲ್ಲಿ ಒಟ್ಟಿಗೆ ತಿರುಗಾಡುತ್ತಿರುತ್ತಾರೆ. ನಿರೂಪಣೆ.